ಯಾರು ನಾವು ಉಳಿಸ್ತಾನೆ ಇಲ್ಲ, ಅವರು ನಮಗೆ ಕೊಡ್ತಾರೆ. ಪರ್ಸೆಂಟೇಜ್ ಎಲ್ಲ ನಯಾ ಪೈಸನು ಕೇಳಂಗಿಲ್ಲ. ಲಾಯರು ನನ್ನ ಹೆಸರು ಹೋಗಿ ಹಿಂದೂ ಫೀ ಮಾಡಿಸ್ಕೊತಾರೆ. ಏನಿಲ್ಲ ಕೈ ಯಾರ್ಯಾರು ಗೊತ್ತಿಲ್ಲ. ನಮ್ಮ ಮಾಡ್ತಿದ್ವಿ, ನಾವು ಕರ್ಕೊಂಡು ಹೋದವರೆಗೂ ದುಡ್ಡು ತಗೊಂಡಿಲ್ಲ ಅವಯ್ಯ. ನಮಸ್ತೆ ಫ್ರೆಂಡ್ಸ್, ಇದೇನು ಒಂದು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಇದು XL100 BS6 ಮಾಡಲ್. ಇದನ್ನ ಕಾರ್ಬೋರೇಟರ್ ಕನ್ವರ್ಟ್ ಮಾಡಿದೀನಿ. ಏನು ಚೇಂಜ್ ಮಾಡಿಲ್ಲ. ಇದು ನೋಡಿ, ಇದೊಂದು ಪ್ಲಗ್ ವೈರ್ ಕಾಯಿಲ್ ಚೇಂಜ್ ಮಾಡಿದೀನಿ, ಮ್ಯಾಗ್ನೆಟ್ ಕಾಯಿಲ್ ಅದೇನೆ, ಮತ್ತೆ RR ಯೂನಿಟ್ ಅದೇನೆ. ಇದು ಸೆಲ್ಫ್ ಇರ್ಲಿಲ್ಲ ಗಾಡಿ, ಕಿಕ್ ಗಾಡಿ ಇದು ಸೆಲ್ಫ್ ಇಲ್ಲ, ACG ಸ್ಟಾರ್ಟ್ ಇಲ್ಲ. ನೋಡಿ ಏನೇನ್ ಚೇಂಜ್ ಮಾಡಿದೀನಿ ಅಂದ್ರೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದೊಂದು ಟೋಟಲ್ ಬಾಡಿ ಫ್ಲಾಂಜು. ಇದು ನನ್ನ ಹತ್ರ ಇರ್ತಕ್ಕಂಥ ಗಾಡಿಲಿ ಹಾಕಿರೋದು. ಇದು ಹೊಸದ್ ಹಾಕ್ಬೇಕೀಗ. ಇದನ್ನ ಶಾಂಪಲ್, ಏನು ಚೇಂಜ್ ಮಾಡಿಲ್ಲ. ನೋಡಿ, ಫ್ಲಾಂಜ್ ಇರೋದನ್ನ ಪ್ಯಾಕಿಂಗ್ ಹಾಕೊಂಡಿದ್ದೀನಿ. ಫ್ಲಾಂಜು ನೋಡಿ, ಫ್ಯೂಲ್ ಪಂಪು ತೆಗೆದುಬಿಟ್ಟಿದ್ದೀನಿ, ಟೋಟಲ್ ಬಾಡಿ ತೆಗ್ದಿದ್ದೀನಿ. ಮತ್ತೆ ವೈರಿಂಗ್ ಇಟ್ಟು ನೋಡಿ, ಎಸ್ಲೇಟರ್ ಕೇಬಲ್ ಕಾಣಿಸ್ತಿದ್ಯಾ, ಎಸ್ಲೇಟರ್ ಕೇಬಲ್ ತೆಗ್ದಿದ್ದೀನಿ. ಮತ್ತೆ ನೋಡಿ, ಇದು ಟೋಟಲ್ ಬಾಡಿ ಹೊಂಟೋಗಿತ್ತು, ಹೊಸದ್ ಹಾಕಿದೆ. ಕಸ್ಟಮರು ಬೇಡಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಹೊಸ ಟೋಟಲ್ ಬಾಡಿ ಇದು. ನೋಡಿ, ಇದು ಹಳೇದು ಹೊಂಟೋಗಿದೆ ಗಾಡಿ, ಟೋಟಲ್ ಬಾಡಿ ಹೊಂಟೋಗಿತ್ತು, ಹಾಗಾಗಿ. ನಮಸ್ತೆ ಫ್ರೆಂಡ್ಸ್, ಇದೇನು ಒಂದು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಇದು XL100 BS6 ಮಾಡಲ್. ಇದನ್ನ ಕಾರ್ಬೋರೇಟರ್ ಕನ್ವರ್ಟ್ ಮಾಡಿದೀನಿ. ಏನು ಚೇಂಜ್ ಮಾಡಿಲ್ಲ. ಇದು ನೋಡಿ, ಇದೊಂದು ಪ್ಲಗ್ ವೈರ್ ಕಾಯಿಲ್ ಚೇಂಜ್ ಮಾಡಿದೀನಿ, ಮ್ಯಾಗ್ನೆಟ್ ಕಾಯಿಲ್ ಅದೇನೆ, ಮತ್ತೆ RR ಯೂನಿಟ್ ಅದೇನೆ. ಇದು ಸೆಲ್ಫ್ ಇರ್ಲಿಲ್ಲ ಗಾಡಿ, ಕಿಕ್ ಗಾಡಿ ಇದು ಸೆಲ್ಫ್ ಇಲ್ಲ, ACG ಸ್ಟಾರ್ಟ್ ಇಲ್ಲ. ನೋಡಿ ಏನೇನ್ ಚೇಂಜ್ ಮಾಡಿದೀನಿ ಅಂದ್ರೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದೊಂದು ಟೋಟಲ್ ಬಾಡಿ ಫ್ಲಾಂಜು. ಇದು ನನ್ನ ಹತ್ರ ಇರ್ತಕ್ಕಂಥ ಗಾಡಿಲಿ ಹಾಕಿರೋದು. ಇದು ಹೊಸದ್ ಹಾಕ್ಬೇಕೀಗ. ಇದನ್ನ ಶಾಂಪಲ್, ಏನು ಚೇಂಜ್ ಮಾಡಿಲ್ಲ. ನೋಡಿ, ಫ್ಲಾಂಜ್ ಇರೋದನ್ನ ಪ್ಯಾಕಿಂಗ್ ಹಾಕೊಂಡಿದ್ದೀನಿ. ಫ್ಲಾಂಜು ನೋಡಿ, ಫ್ಯೂಲ್ ಪಂಪು ತೆಗೆದುಬಿಟ್ಟಿದ್ದೀನಿ, ಟೋಟಲ್ ಬಾಡಿ ತೆಗ್ದಿದ್ದೀನಿ. ಮತ್ತೆ ವೈರಿಂಗ್ ಇಟ್ಟು ನೋಡಿ, ಎಸ್ಲೇಟರ್ ಕೇಬಲ್ ಕಾಣಿಸ್ತಿದ್ಯಾ, ಎಸ್ಲೇಟರ್ ಕೇಬಲ್ ತೆಗ್ದಿದ್ದೀನಿ. ಮತ್ತೆ ನೋಡಿ, ಇದು ಟೋಟಲ್ ಬಾಡಿ ಹೊಂಟೋಗಿತ್ತು, ಹೊಸದ್ ಹಾಕಿದೆ. ಕಸ್ಟಮರು ಬೇಡಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಹೊಸ ಟೋಟಲ್ ಬಾಡಿ ಇದು. ನೋಡಿ, ಇದು ಹಳೇದು ಹೊಂಟೋಗಿದೆ ಗಾಡಿ, ಟೋಟಲ್ ಬಾಡಿ ಹೊಂಟೋಗಿತ್ತು, ಹಾಗಾಗಿ. ನಮಸ್ತೆ ತುಮಕೂರು, ಇದೇನು TVS XL100 BS6 ಮಾಡಲು. BS6 ಮಾಡಲು ಇದು ಟೋಟಲ್ ಬಾಡಿ ECM ಎಲ್ಲ ಹೊಂಟೋಗಿತ್ತು. ಇದನ್ನ ಕಾರ್ಬೋರೇಟರ್ ಆಗಿ ಕನ್ವರ್ಟ್ ಮಾಡಿದೀನಿ. ನೋಡಿ, ಇದು ಟೆಸ್ಟಿಂಗ್ ಹಾಕೊಂಡಿರೋದು, ಚೆಕಿಂಗ್ಗೋಸ್ಕರ ಹಾಕೊಂಡಿರೋದು ನಾನು. ಚೆಕಿಂಗ್ಗೆ ಚೆಕ್ ಮಾಡೋಕ್ಕೆ ಏನೂ ಚೇಂಜ್ ಮಾಡಿಲ್ಲ ಇದರಲ್ಲಿ. ನೋಡಿ, ಫ್ಲಾಂಜ್ ಒಳ್ಳೆದೆ. ಫ್ಲಾಂಜಿಗೆ ಒಂಚೂರು ಹೋಲ್ ಅಗಲ ಮಾಡ್ಕೊಂಡಿದ್ದೀನಿ, ಹೋಲ್ ಅಗಲ ಮಾಡ್ಕೊಂಡು ಫಿಟ್ ಮಾಡಿದ್ದೀನಿ. ನೋಡಿ, ಟೋಟಲ್ ಬಾಡಿನೂ ಹೊಸದಾಕಿದೆ. ನೋಡಿ, ಇದು ಹೊಸ ಟೋಟಲ್ ಬಾಡಿ ಇದು. ನೋಡಿ, ಫ್ಲಾಂಜು ಇಂಜೆಕ್ಟರ್ ಕುತ್ಕೊಳ್ಳೋ ಜಾಗ ಇದು. ನೋಡಿ, ಇದು ಹಳೆ ಟೋಟಲ್ ಬಾಡಿ ಇದು ಹಳೆ ಟೋಟಲ್ ಬಾಡಿ ಹೊಂಟೋಗಿತ್ತು. ಇದು TPS ಸೆನ್ಸರು ಎಲ್ಲ ಹೊಂಟೋಗಿತ್ತು, TPS ಸ್ಟೆಪ್ಪರ್ ಮೋಟ್ರ್ ಎಲ್ಲ ಹೊಂಟೋಗಿತ್ತು. ಇದೆಲ್ಲ ಸಿಕ್ಕಿರ್ಲಿಲ್ಲ. ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಹೊಸದ್ ಹಾಕ್ತಾ ಇದ್ದೀನಿ ಅಂತ. ಹೊಸದ್ ಹಾಕಿದ್ರೆ ಬೇಡಪ್ಪ, ಫಿಟ್ ಮಾಡಿದ್ಮೇಲೆ ಎಲ್ಲ ಐಟಮ್ ತಂದ್ಮೇಲೆ ಬೇಡಪ್ಪ ಕಾರ್ಬೋರೇಟರ್ ಮಾಡ್ಬಿಡು, ಮೈಲೇಜ್ ಎಲ್ಲ ಕಂಪ್ಲೇಂಟ್ ಐತೆ ಅಂದ್ರು. ಹಾಗಾಗಿ ನೋಡಿ, ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನ್ ಚೇಂಜ್ ಮಾಡಿದೀನಪ್ಪ ಅಂದ್ರೆ ನೋಡಿ, ಎಲ್ಲ ಐಟಮ್ ತೋರಿಸ್ತೀನಿ, ಎಲ್ಲ ಇಲ್ಲೇ ಇದೆ ನೋಡಿ. ಒಂದು ಕಾಯಿಲ್ ಪ್ಲೇಟು, ಅದಾದ್ಮೇಲೆ ಒಂದು ಇಗ್ನಿಷಿಯನ್ ಕಾಯಿಲು ನೋಡಿ, ಇಗ್ನಿಷಿಯನ್ ಕಾಯಿಲ್ ಚೇಂಜ್ ಮಾಡಿದ್ದೀನಿ. ಅದಾದ್ಮೇಲೆ ಫ್ಯೂಯಲ್ ಪಂಪ್ ಚೇಂಜ್ ಮಾಡಿದ್ದೀನಿ. ಒಂದು ಟೋಟಲ್ ಬಾಡಿ ನಿಮ್ಗೆ ಗೊತ್ತಲ್ಲ, ಏನು ಹೇಳೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ನೋಡಿ, ಮುಖ್ಯವಾಗಿ ಒಂದು ಏರ್ ಫಿಲ್ಟರ್ ರಬ್ಬರ್ ಚೇಂಜ್ ಮಾಡಿದ್ದೀನಿ ನೋಡಿ. ಇದು ಟೋಟಲ್ ಬಾಡಿ ಕುಂದ್ಕೊಂಡಂತ ಏರ್ ಫಿಲ್ಟ್ರು ನೋಡಿ. ಕಾರ್ಬೋರೇಟರ್ ರಬ್ಬರ್ ಒಂದು ಹೊಸದು ಹಾಕಿದ್ದೀನಿ. ಕಾರ್ಬೋರೇಟರ್ ರಬ್ಬರ್ ಹಾಕಿ ನೋಡಿ, ಹಳೆ ರಬ್ಬರ್ ಇಲ್ಲೇ ಇದೆ, ಇದು ಹೊಸ ರಬ್ಬರು ನೋಡಿ, ಇದು ಹಳೆ ರಬ್ಬರು ನೋಡಿ. ನೋಡಿ, ಇದು ಹಳೆ ರಬ್ಬರು, ಹೊಸ ರಬ್ಬರ್ ಒಂದು ಚೇಂಜ್ ಮಾಡಿದ್ದೀನಿ. ಕಾರ್ಬೋರೇಟರ್ ಫಿಟ್ ಆಗಲ್ಲ ಇದು ಟೋಟಲ್ ಬಾಡಿಗೆ ಮಾತ್ರ ಫಿಟ್ ಆಗುತ್ತೆ.
ಇದೇನ್ ರಬ್ಬರ್ ಇದೆಯೋ ಇದು ಟೋಟಲ್ ಬಾಡಿಗೆ ಮಾತ್ರ, ಕಾರ್ಬೇಟ್ರಿಗೆ ಫಿಟ್ ಆಗಲ್ಲ ಇದು. ಇದು ಹಾರ್ಡ್ ಬರುತ್ತೆ, ಮತ್ತೆ ರಬ್ಬರ್ ಹಾರ್ಡ್ ಬರುತ್ತೆ, ಸ್ಮೂತ್ ಬರಲ್ಲ. ಕಾರ್ಬೇಟರ್ಗೆ ಸ್ಮೂತ್ ಬರುತ್ತೆ, ಹಾಗಾಗಿ ನೋಡಿ ಇದು ಜಸ್ಟ್ ಟ್ರಯಲ್ ನೋಡಿರೋದಷ್ಟೇ. ಇದಕ್ಕೆ ಹೊಸ ಕಾರ್ಬೇಟರ್ ಹಾಕಿ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಕಿಕ್ ಗಾಡಿ ಬಂದು ನೋಡಿ ವೈರಿಂಗ್ ಕಿಟ್ಟು ನೋಡಿ, ವೈರಿಂಗ್ ಕಿಟ್ಟು ಇದು ಹಳೇದು ನೋಡಿ. ECM ಇಲ್ಲೇ ಇದೆ, ECM ಎಲ್ಲ ಹೊಂಟೋಗಿತ್ತು ನೋಡಿ. ಹೊಸ ವೈರಿಂಗ್ ಕಿಟ್ ಹಾಕಿದ್ದೀನಿ. ಮತ್ತೆ ಲಾಕ್ ಸೆಟ್ ಚೇಂಜ್ ಮಾಡಿದ್ದೀನಿ. ನೋಡಿ ವೈರಿಂಗ್ ಕಿಟ್ಟು ಒರಿಜಿನಲ್ ಹಾಕಿದ್ದೀನಿ. ಒರಿಜಿನಲ್ ವೈರಿಂಗ್ ಕಿಟ್ ಹಾಕಿ ಫಿಟ್ ಮಾಡ್ತಾ ಇದ್ದೀನಿ. ಈ ಶಾಂಪಲ್ಗೋಸ್ಕರ ನೋಡಿ ಮೆಜರ್ ಕ್ಯಾನ್ ಹಾಕೊಂಡಿದ್ದೀನಿ. ಮೆಜರ್ ಕ್ಯಾನ್ ಹಾಕೊಂಡು ಟ್ಯಾಂಕ್ ಫಿಟ್ ಮಾಡಿಲ್ಲ. ಟ್ಯಾಂಕ್ ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಚೇಂಜ್ ಮಾಡಿದ್ದೀನಿ. ಇದೇನು ಐಟಮ್ ತೋರಿಸ್ತಾ ಇದ್ದೀನಿ ನೋಡಿ, ಎಸ್ಲೇಟರ್ ಕೇಬಲ್ಲು, ಫ್ಯೂಯಲ್ ಪಂಪು, ಕಾಯಿಲ್ ಪ್ಲೇಟು, ಮತ್ತು ಟೋಟಲ್ ಬಾಡಿ ನೋಡಿ, 2 ಟೋಟಲ್ ಬಾಡಿ, ಪ್ಲಗ್ ವೈರ್ ಕಾಯಿಲು, ಎಸ್ಲೇಟರ್ ಕೇಬಲ್ಲು, ಮತ್ತು ವೈರಿಂಗ್ ಕಿಟ್ಟು, ಮತ್ತು ಟೋಟಲ್ ಬಾಡಿ ರಬ್ಬರು, ಎಸ್ಲೇಟರ್ ಗ್ರಿಪ್ಪು, ಮತ್ತು ಇದು BS6 LED ಬಲ್ಪ್ ಇತ್ತು, ಅದು ಚೇಂಜ್ ಮಾಡಿದ್ದೀನಿ ನೋಡಿ. ಇದು ಫ್ಯೂಯಲ್ ಪಂಪು, ಸ್ಟೆಪ್ಪರ್ ಮೋಟ್ರ್ ಇದು. ಇದೇನು ಫ್ಯೂಯಲ್ ಬರುತ್ತಲ್ವಾ, ಇದನ್ನ ಆಚೆ ಹೋಗೋದು ನೋಡಿ, ಕಾಯಿಲು. ಮತ್ತೆ ಇದು ಕೆನಿಸ್ಟಾರ್ ಗೊತ್ತಲ್ಲ, ಗೊತ್ತಿರೋರು ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಗೊತ್ತು ಕೆನಿಸ್ಟಾರು ನೋಡಿ, ಇಷ್ಟೊಂದು. ಮತ್ತೆ ಇನ್ನೊಂದು ಏನು ಚೇಂಜ್ ಮಾಡಿದ್ದೀನಿ, ಬೀಗ ಎಲ್ಲ ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡಿ ಈಗ ವಿಡಿಯೋನ ಮಾಡ್ತಾ ಇದ್ದೀನಿ. ನಮಸ್ತೆ. ಇದೇನು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ TVS XL100 ಇದು BS6 ಮಾಡಲು. ಇದನ್ನ ಕನ್ವರ್ಟ್ ಮಾಡಿ BS4 ಮಾಡಿದ್ದೀವಿ. BS4 ಅಲ್ಲಿ ಮಾಡಬಾರ್ದಾಯ್ತು, ಮಾಡಿದೀವಿ ಕಸ್ಟಮರ್ ಮೇರೆಗೆ. ಇದನ್ನ ಕಿಕ್ಕರ್ ಇದ್ದಿತ್ತು, ಇದು ಶೆಲ್ಫ್ ಇರಲಿಲ್ಲ, ಕಿಕ್ಕರ್ ಇದ್ದಿತ್ತು. ಇದೇನು ಪ್ರಾಬ್ಲಮ್ ಆಗೋದು ಅಂದರೆ ಕರೆಕ್ಟಾಗಿ ಸ್ಟಾರ್ಟಿಂಗ್ ಆಗ್ತಿಲ್ಲ. ಮತ್ತೆ ಪದೇ ಫ್ಯೂಯಲ್ ಪಂಪ್ ಹೋಗ್ತಾ ಇತ್ತು ನೋಡಿ. ಇದು ಫ್ಯೂಯಲ್ ಪಂಪ್ ಹೋಗ್ತಿರೋ ಕಾರಣ ನೋಡಿ, ECM ಹೊಸದು ಹಾಕಿದ್ವಿ. ಗಾಡಿ ಸ್ಟಾರ್ಟಿಂಗ್ ಏನೇ ಮಾಡಿದ್ರು ಸ್ಟಾರ್ಟ್ ಆಗ್ತಿರ್ಲಿಲ್ಲ, ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಿಲ್ಲ. ಹಾಗಾಗಿ ಇದನ್ನ ಚೇಂಜ್ ಮಾಡಿದೀವಿ. ಇದು ಕಾರ್ಬೇಟರ್ ಕನ್ವರ್ಟ್ ಮಾಡಿದ್ವಿ. ಬನ್ನಿಪ್ಪ ಮುಂದೆ ನೋಡಿ. ಇದನ್ನ ಈ ಟೋಟಲ್ ಬಾಡಿ ತೆಗೆದ್ಬಿಟ್ಟು ನೋಡಿ, ಇದೇ ಟೋಟಲ್ ಬಾಡಿ ತೆಗೆದ್ಬಿಟ್ಟು ಟೋಟಲ್ ಬಾಡಿ ಜಾಗ ಕಾರ್ಬೇಟರ್ ಕೊಂಡ್ಸಿದೆ. ಇದೇನು ಚೇಂಜ್ ಮಾಡಿಲ್ಲ. ಇದೊಂದು ನನ್ನ ಹತ್ರ ವರ್ಕ್ಶಾಪ್ ಅಲ್ಲಿ ಇರ್ತಕ್ಕಂಥ ಗಾಡಿ ಇದೆ. ಇದನ್ನ ಟೆಸ್ಟ್ ರೈಡ್ ನೋಡಿದ್ದೀನಿ. ಇದೆಲ್ಲ ಹೊಸದಾಕ್ಬೇಕು. ಇದೇನಿದೆ ಕಾರ್ಬೇಟರ್, ಇದು ಫ್ಲಾಂಜ್ ಎಲ್ಲ ಹೊಸದಾಕ್ಬೇಕು. ಜಸ್ಟ್ ಟ್ರಯಲ್ ಮಾಡಿದ್ದೀನಿ ನೋಡಿ. ಬೇರೆ ಏನು ಚೇಂಜ್ ಮಾಡಿಲ್ಲ. ಒಂದು ಕಾಯಿಲ್ ಪ್ಲೇಟು ಮತ್ತೆ ಇಗ್ನಿಷನ್ ಕಾಯಿಲ್ ನೋಡಿ, ಇಗ್ನಿಷನ್ ಕಾಯಿಲ್ ನೋಡಿ. ಇದು ಶೆಲ್ಫ್ BS6 ಬರೋಂಥ ಕಾಯಿಲ್. ಇದು BS4 ಬರೋಂಥ ಕಾಯಿಲ್. ಇದಕ್ಕೂ ಏನಪ್ಪಾ ಅಂದ್ರೆ, ಇದು ಡೈರೆಕ್ಟ್ ಕರೆಂಟ್. ಇದು ಬ್ಯಾಟ್ರಿಯಿಂದ AC ಇಂದ DC ಮಾಡಲ್ಲ, ಇರೋದನ್ನ ಬ್ಯಾಟ್ರಿಯಿಂದ ಕೊಡುತ್ತೆ. ಇದು AC ಇಂದ DC ಮಾಡ್ಕೊಳುತ್ತೆ ನೋಡಿ. ಈ ಕಾಯಿಲ್ಗೂ ಡಿಫ್ರೆಂಟ್ ಇದೆ. ಇದರಲ್ಲಿ ನೋಡಿ ಪಿಕಪ್ ಕಾಯಿಲ್ ಬರುತ್ತೆ, ಇಗ್ನಿಷನ್ ಕಾಯಿಲ್ ಬರುತ್ತೆ, ಆಫಿಂಗ್ ವೇರ್ ಬರುತ್ತೆ. ಇದರಲ್ಲಿ ಏನು ಬರಲ್ಲ. ಬ್ಯಾಟ್ರಿಯಿಂದ ಒಂದು ಬರುತ್ತೆ, -1 ಬರುತ್ತೆ, +1 -1 ಅಷ್ಟೇ ನೋಡಿ. ಅದಾದ್ಮೇಲೆ ಮ್ಯಾಗ್ನೆಟ್ ಕಾಯಿಲ್ ಚೇಂಜ್ ಮಾಡಿದೀವಿ. ಮತ್ತೆ ಫ್ಯೂಯಲ್ ಪಂಪ್ ಚೇಂಜ್ ಮಾಡಿದೀವಿ. ಮಾಮೂಲಿ ಟೋಟಲ್ ಬಾಡಿ ಗೊತ್ತಲ್ಲ, ಟೋಟಲ್ ಬಾಡಿ ಹೊಸದು ಹಾಕಿದ್ವಿ ಕಸ್ಟಮರ್ ಮೇರೆಗೆ, ಈಗ ಹಾಕಿಲ್ಲ. ಅದಾದ್ಮೇಲೆ ಕೆನಿಸ್ಟಾರ್ ನೋಡಿ, ಕೆನಿಸ್ಟಾರ್ ಚೇಂಜ್ ಮಾಡಿದೀವಿ. ಮತ್ತೆ ಇಗ್ನಿಷನ್ ಕೀ ಸಿಂಗಲ್ ಕೀ ಮಾಡಿದೀವಿ, ಸಿಂಗಲ್ ಹಾಕಿದೀವಿ. ಮತ್ತೆ ಇದು ಟೋಟಲ್ ಬಾಡಿ ಕುರ್ಕೊಂತಕ್ಕಂಥ ಏರ್ ಫಿಲ್ಟರ್ ರಬ್ಬರ್ ಇದು. ಅದಾದ್ಮೇಲೆ ಗ್ರಿಪ್ಪು ಎಲ್ಲ ಹಳೆದೆ, ಇದ್ರದೆ. ಇದು ಶಾಂಪಲ್ಗೆ ತಕ್ಕೊಂಡಿದೆ. ಇದೆಲ್ಲ ಹಳೆದೆ ನೋಡಿ. ಸ್ವಿಚ್ ಎಲ್ಲ ಇಲ್ಲ, ಸೆಲ್ಫ್ ಇಲ್ಲ, ಇದು ಕಿಕ್ಕರು. ಹಾಗಾಗಿ ನೋಡಿ ಏನೂ ಚೇಂಜ್ ಮಾಡಿಲ್ಲ, ಬೇರೆ ಏನೂ ಚೇಂಜ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗ್ತಾ ಇತ್ತು, ಎಸ್ಲೇಟರ್ ಕೊಡಂಗಿಲ್ಲ ನೋಡಿ. ಸೌಂಡ್ ಕೇಳಿಸ್ಕೊಳ್ಳಿ. ಕಿಕ್ಕಿಗೆ ಸ್ಟಾರ್ಟ್ ಆಗ್ತಾ ಇದೆ.
ಗಾಡಿ ಮಾತ್ರ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗ್ತಾ ಇದೆ. ಕಸ್ಟಮರ್ ಸಿಕ್ಕಾಪಟ್ಟೆ ನೊಂದೋಗಿದ್ದಾರೆ. 4 ವರ್ಷದಿಂದ ಗಾಡಿ ತಗೊಂಡು ಸಿಕ್ಕಾಪಟ್ಟೆ ನೊಂದೋಗಿದ್ದಾರೆ. ನಮ್ಮ ಐಟಮ್ ಏನೇ ತಂದ್ಕೊಡ್ಬೇಕಾದ್ರು ಇವರೇ ಕಾರಣ ನಮ್ಗೆ. ನೋಡಿ ಫ್ರೆಂಡ್ಸ್, ಇದು ಬಂದಿರೋದು ಮಂಡ್ಯದಿಂದ. ನೋಡಿ ಪಾಸಿಂಗ್ ನೋಡಿ 11 ಮಂಡ್ಯ ಪಾಸಿಂಗ್. ಇದು ಅಲ್ಲಿಂದ ನಮ್ಗೆ ಹುಡುಕೊಂಡ್ ಬಂದಿದ್ರು ಈ ಗಾಡಿನ. ಸೆನ್ಸರ್ ಗಾಡಿ ಇದು. ಇದನ್ನ ಕನ್ವರ್ಟ್ ಮಾಡಿ BS4 ಮಾಡಿದ್ವಿ. ನೋಡಿ ಈಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗ್ತಾ ಇದೆ. ಮುಂಚೆ 10 ಕಿಕ್ ಹೊಡಿಬೇಕಾಯ್ತಂತೆ ಕಸ್ಟಮರ್ ಅವರು. 10 ಕಿಕ್ ಹೊಡಿಬೇಕಾಯ್ತಂತೆ. ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲಿ ನಂಬರ್ ಹುಡುಕೊಂಡು ಕಾಲ್ ಮಾಡಿದ್ದು. ಗಾಡಿನ ರೆಡಿ ಮಾಡಿದ್ದೀನಿ. ಗಾಡಿ 2 ದಿವಸ ಇಟ್ಕೊಂಡು ಟ್ರಯಲ್ ನೋಡ್ಬಿಟ್ಟು 2 ದಿವಸ ನಾನು ಓಡಿಸಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಗಾಡಿ ಕಸ್ಟಮರ್ ಕೊಡ್ತೀನಿ. ಏನಕ್ಕೆ ಅಂದರೆ ಇಲ್ಲಿಂದ ಸುಮಾರು ಒಂದು 100-105 ಕಿಲೋಮೀಟ್ರ್ ಆಗುತ್ತೆ ಮಂಡ್ಯದಿಂದ ಬಂದಾಗ. ಈಗ ಇಲ್ಲಿಂದ ತಗೊಂಡೋದ್ಮೇಲೆ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು 2 ದಿವಸ ಓಡಿಸ್ಬಿಟ್ಟು ಆಮೇಲೆ ಗಾಡಿ ಕೊಡ್ತೀನಿ. ಏನಕ್ಕೆ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಕಸ್ಟಮರ್ ಅಲ್ಲಿ ಹೋದ್ಮೇಲೆ ಬೈಕ್ ಅಂಬಾರ್ದು. ಆ ದೃಷ್ಟಿಗೋಸ್ಕರ ಟ್ಯಾಂಕ್ ಎಲ್ಲ ಹಾಕಿಲ್ಲ. ಯೂನಿಯನ್ ಹಾಕಬೇಕು. ಯೂನಿಯನ್ ಹಾಕಿ ಫಿಟ್ ಮಾಡಬೇಕು. ಇದು ಸುಮ್ಮನೆ ಟೆಂಪರರಿ ಚೆಕ್ ಮಾಡ್ಕೊತಾ ಇರೋದು ಎಮರ್ಜೆನ್ಸಿ. ಈಗ ICUಗೆ ಹೋದ್ಮೇಲೆ ಬಾಟ್ಲ್ ಹಾಕ್ತಾರಲ್ಲ, ಆ ಥರ ಹಾಕಿದ್ದೀನಿ. ಜನಗಳಿಗೆ ಹಾಸ್ಪಿಟಲ್ ಹೋಗಿ ಬಾಟ್ಲ್ ಹಾಕ್ತಾರೆ. ನಾವು ನೋಡಿ ಎಮರ್ಜೆನ್ಸಿಗೆ ನಾವು ಈ ತರ ಬಾಟ್ಲ್ ಹಾಕೊಂತೀವಿ. ಟ್ಯಾಂಕ್ ಎಲ್ಲ ಏನಂತೀರಾ ಫ್ರೆಂಡ್ಸ್? ನೋಡಿ ಇದೆಲ್ಲ ಫುಲ್ ಫಿನಿಶ್ ಆಗಿದೆ. ಸ್ಟಾರ್ಟ್ ಮಾಡಿ ಒಂದ್ಸಲಿ ನೋಡ್ತೀನಿ, ತೋರಿಸ್ತೀನಿ. ನೋಡಿ ಎಕ್ಸ್ಲೇಟರ್ ಏನೂ ಕೊಡೋದಿಲ್ಲ. ಒಂದೇ ಕಿಕ್ ನೋಡಿ, ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಯ್ತು ಗಾಡಿ ಮಾತ್ರ. ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಯ್ತು ನೋಡಿ. ಇದಾಗ್ತಾ ಇದೆ, ಜೀರ್ಜಿಂದ ಆಗ್ಬಿಟ್ಟಿದೆ. ಈ ಸೆನ್ಸರ್ ಇದ್ದಾಗ ಹೋಟೆಲ್ ಬಡಿ ಮತ್ತೆ ಸೆನ್ಸರ್ ಇದ್ದಾಗ ಅವರು 20 ಕಿಕ್ ಹೊಡಿಬೇಕಾಯ್ತಂದೆ. ಒಂದು ಟೈಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ 20 ಕಿಕ್ ಹೊಡಿಬೇಕಾಯ್ತಂದೆ. ಅದಕ್ಕೆ ಅವ್ರು ಬೇಸತ್ತಿ ಗಾಡಿನ ನಮ್ಮ ವರ್ಕ್ಶಾಪ್ಗೆ ತಗೊಂಬಂದ್ರು. ತುಂಬಾ ದೂರದಿಂದ, ಒಂದು 70-80 ಕಿಲೋಮೀಟರ್ ಆಗುತ್ತೆ. ನನ್ನ ಕಾಂಟ್ಯಾಕ್ಟ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿದ್ರು, ಏನ್ರಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ಫ್ರೆಂಡ್ ಕೊಟ್ಟರು, ಗೊತ್ತಿಲ್ಲ ನನಗೆ ಕಾಂಟ್ಯಾಕ್ಟ್ ನಂಬರು. ನನಗೆ ಕಾಲ್ ಮಾಡಿದ್ರು, ಹಿಂಗೈತಪ್ಪ ನಂದು BS6 ಗಾಡಿ, ಅದನ್ನ ಕನ್ವರ್ಟ್ ಮಾಡಿ BS4 ಮಾಡಿಕೊಡು ಕಾರ್ಬೇಟ್ರ್ ಗಾಡಿನ ಅಂತಂದು. ಅದಕ್ಕೆ ನಾನು ಈಗ ರೆಡಿ ಮಾಡಿ ಕೊಟ್ಟಿದ್ದೀನಿ. ಹೇಗಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಯಾವುದೇ ಇದೇ ತರ ಗಾಡಿ ಇದ್ರೆ ನಮ್ಮ ವರ್ಕ್ಶಾಪಿಗೆ ತಗೊಂಬನ್ನಿ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ನೀವು ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೂ ಕೇಳಿ ನನ್ನ ಹತ್ರ, ನಾನು ಅದನ್ನ ಆನ್ಸರ್ ಮಾಡಬಲ್ಲೆ. ಅದಕ್ಕೆ ಕಾಲ್ ಮಾಡೋಂಥ ಟೈಮು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ ಸಂಜೆ 7 ಗಂಟೆವರೆಗೂ ಅಷ್ಟೇ. ನೈಟಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಡಿ. ಆ ಟೈಮಲ್ಲಿ ನಾವು ಫೋನ್ ಪಿಕ್ ಮಾಡ್ತೀವಿ. बात करो, आता जोर से बात करो. ಇನ್ನೇ ಸಕ್ಲೆದ್ದು ಬಾತ್ ಕರೋ. ಡ್ರೈವ್ ಮಾಡಿ ನೋಡ್ತಾ ಇದೀವಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಟೆಸ್ಟ್ ಆಗಿ ನೋಡ್ತಾ ಇದೀವಿ ನೋಡಿ ಹೇಗಿದೆ ಅಂತ. ನೈಟಲ್ಲಿ ಇದೇನು BS6 XL100 ಕಂಫರ್ಟ್ನ ಕಾರ್ಬೇಟ್ರ್ ಕನ್ವರ್ಟ್ ಮಾಡಿದ್ನಲ್ಲ, ನೋಡಿ ಈ ಥರ ಟ್ಯಾಂಕ್ ಯೂನಿಟ್ ಹಾಕಿ ಟ್ಯಾಂಕ್ ಎಲ್ಲ ಚೇಂಜ್ ಮಾಡಿ ನೋಡಿ ಈ ಥರ ಓಪನ್ ಮಾಡಿದ್ದೀನಿ. ಯೂನಿಯನ್ ಹಾಕಿದ್ದೀನಿ ನೋಡಿ, ಫುಲ್ ಫಿನಿಶ್ ಆಗಿದೆ. ಕಸ್ಟಮರು ಇನ್ನೂ ಬಂದು ತಗೊಂಡೋಗಿಲ್ಲ, ವಾಷಿಂಗ್ ಎಲ್ಲ ಆಗಿದೆ. ನೋಡಿ ಟ್ಯಾಂಕ್ ಯೂನಿಟ್ ಹಾಕಿ ಈ ಥರ ಶೀಲ್ಡ್ನ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಅದೇ ಶೀಲ್ಡ್ಗೆ ಆಲ್ಟ್ರ್ ಮಾಡಿದ್ದೀನಿ. ಗೋಡನಲ್ಲಿ ಹಾಕಿದ್ದೀನಿ. ಕಸ್ಟಮರ್ ಬಂದಿಲ್ಲ, ಬಂದಮೇಲೆ ಗಾಡಿ ಕೊಟ್ಟು ಕಳಿಸ್ಬೇಕು.